ತೆರವು ಮಾಡಿದ ಜಾಗದಲ್ಲೇ ಒಂದಷ್ಟು ಕಡೆಗಳಲ್ಲಿ ವ್ಯಾಪಾರ ಶುರುವಾಗಿದೆ ಅನ್ನೋ ಮಾಹಿತಿಯ ನಡುವೆ ಬೆಂಗಳೂರು ಪಶ್ಚಿಮ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳ ವಾಗ್ವಾದ. ಇಲ್ಲಿಂದ ಓಡಿಸ್ತೀರಿ, ಎಲ್ಲಿಗೆ ಹೋಗಬೇಕು ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಮಾಡ್ಕೊಂಡಿದ್ವಿ, ಇಲ್ಲಿಂದನೂ ಕೂಡ ಓಡಿಸ್ತಾ ಇದ್ದೀರಾ, ಮುಂದೆ ನಮ್ಮ ಜೀವನ ಹೇಗೆ, ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ನಮ್ಮನ್ನ ಕಳಿಸ್ಕೊಟ್ಟಿದ್ರೆ ಅವಾಗ ಒಪ್ಕೊಳ್ತಾ ಇದ್ವಿ, ಏಕಾಏಕಿ ಬಂದು ಈ ರೀತಿ ತೆರವು ಮಾಡೋದು ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗಲ್ವಾ ಅಂತ ಹೇಳಿ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕೆಲವರು ಈ ಫುಟ್ಪಾತ್ ಒತ್ತುವರಿ ತೆರವಿನ ಬಗ್ಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಈ ಕಾರ್ಯಾಚರಣೆ ಏನು ನಡೀತಾ ಇದೆಯೋ ಅದು ಒಳ್ಳೆಯದೇ ಅಂತ ಹೇಳಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಸೇಫ್ಟಿಗೋಸ್ಕರ ಬೇಕು. ಇವಾಗ ಆಕ್ಸಿಡೆಂಟ್ಸ್ ಎಲ್ಲ ನಡೀತಿದೆ, ರಾಂಗ್ ಡ್ರೈವಿಂಗ್ಸ್ ಆಪೋಸಿಟ್ ಬರೋರೆಲ್ಲ ಇದ್ದಾರೆ. ಸೊ ಫುಟ್ಪಾತ್ ಇದೆ, ಎಲ್ಡರ್ಸ್ ಡೇ ಎಲ್ಲ ಒಳ್ಳೇದಾಗುತ್ತೆ. ಫುಟ್ಪಾತಲ್ಲಿ ನಡಿಬೋದು. ಈವನ್ ನಮ್ಮ ಬರೋ ಜನ್ರೇಷನ್ ಅಲ್ಲಿನೂ ನಮ್ಗೆ ಹೇಳಟ್ ಆಗುತ್ತೆ ಫುಟ್ಪಾತ್ ಚಿಲ್ಡ್ರನ್ಸ್ ಅಲ್ಲಿ ಲೈನಲ್ಲಿ ಓಡಿ ಅಂತ. ಸೊ ಫುಟ್ಪಾತ್ ಅಂದ್ರೆ ಸೇಫ್ಟಿಗೋಸ್ಕರ ಬೇಕು. ಇನ್ನು ಒತ್ತುವರಿ ತೆರವು ಮಾಡಿದ ಜಾಗದಲ್ಲೇ ಮತ್ತೆ ವ್ಯಾಪಾರವನ್ನು ಶುರು ಹಚ್ಕೊಂಡಿದ್ದಾರೆ. ಪಾಲಿಕೆ ಸಿಬ್ಬಂದಿ ಹೋದ ಕೂಡಲೇ ಮತ್ತೆ ಅದೇ ಜಾಗದಲ್ಲಿ ವ್ಯಾಪಾರ. ಆ ಕಡೆ ಒತ್ತುವರಿ ತೆರವು ಮಾಡಿಸಿ ಅಧಿಕಾರಿಗಳು ಹೋದ್ರೆ ಅವ್ರು ಹೋಗ್ತಾ ಇದ್ದ ಹಾಗೆ ಕಣ್ಮರೆ ಆಗ್ತಾ ಇದ್ದ ಹಾಗೆ ಮತ್ತೆ ಇಲ್ಲಿ ವ್ಯಾಪಾರ ಶುರುವಾಗಿದೆ. ಅದೇ ಜಾಗದಲ್ಲಿ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೇ ವ್ಯಾಪಾರ ಮಾಡ್ತೀವಿ, ಇಲ್ಲೇ ಸಾಯ್ತೇವೆ, ಬೇರೆ ಕಡೆ ಹೋಗಲ್ಲ ಅಂತ ಹೇಳಿ ವ್ಯಾಪಾರಸ್ಥರು ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್ ಕುಮಾರ್, ಒಂದು ಕಡೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡ್ಕೊಂಡು ಹೋದ್ರೆ ಅವರು ಹೋಗ್ತಾ ಇದ್ದ ಹಾಗೆ ಮತ್ತೊಂದು ಕಡೆ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಮತ್ತೆ ಸ್ಥಾಪನೆ ಮಾಡಿಕೊಂಡು ವ್ಯಾಪಾರಸ್ಥರು ವ್ಯಾಪಾರ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಇದು ಮುಗಿಯುವ ಕಥೆಯಲ್ಲ. ಏನು ಒಂದು ಪಾದಾಚಾರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರ ಅಂದುಕೊಂಡಿತ್ತು, ಆ ಉದ್ದೇಶ ಈಡೇರುತ್ತಾ ಅಥವಾ ಹೀಗೇನೆ ಒಂದಷ್ಟು ಜಂಜಾಟಗಳು ಮುಂದುವರಿಯುತ್ತಾ ಅಂತ? ಮಧುಶ್ರೀ, ಇಲ್ಲಿ ವಾಸ್ತವ ನೋಡೋದಾದ್ರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಜಿಬಿಎ ಎಲ್ಲೆಲ್ಲಿ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿದ್ರು ಅದನ್ನು ತೆರವು ಕಾರ್ಯಾಚರಣೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಮಾಡ್ತಾ ಇದೆ. ನಾನೀಗ ಬೆಂಗಳೂರು ಉತ್ತರ ಪಾಲಿಕೆಯ ಮುನ್ರಟ್ಟಿಪಾಳ್ಯ ರಸ್ತೆ ಏನಿದೆ ಆ ಒಂದು ಭಾಗದಲ್ಲಿದ್ದೀನಿ. ಬೆಳಗ್ಗೆ ಬಂದು ಇಲ್ಲೂ ಕೂಡ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಇತ್ತು, ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿತ್ತು. ಫುಟ್ಪಾತ್ ಬಿಟ್ಟು ಈಗ ರಸ್ತೆಗೆ ಬಂದಿದ್ದಾರೆ ವ್ಯಾಪಾರಸ್ಥರು. ಯಾಕಂದರೆ ಜಿಬಿಎ ಅಧಿಕಾರಿಗಳು ಸ್ಟಾಪ್ ಬಂದು ಇಲ್ಲಿ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಇಲ್ಲಿಂದ ಎಲ್ಲರೂ ಕೂಡ ಖಾಲಿ ಮಾಡಿಸಿದ್ರು, ಬೇರೆ ಕಡೆ ಕಳಿಸಿದ್ರು. ಅವರು ಹೋದ ತಕ್ಷಣ ಜಿಬಿಎ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೋದ ತಕ್ಷಣ ಮತ್ತೆ ಇಲ್ಲೇ ಬಂದು ವ್ಯಾಪಾರವನ್ನು ಶುರು ಮಾಡಿದ್ದಾರೆ. ಯಾಕಂದರೆ ಇದನ್ನೇ ಬಿಟ್ಟು ನಮ್ಗೆ ಬೇರೆ ಜಾಗ ಗೊತ್ತಿಲ್ಲ, ಸುಮಾರು 20-30 ವರ್ಷಗಳಿಂದ ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ, ಹೀಗಾಗಿ ನಾವು ವ್ಯಾಪಾರವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ. ನೋಡ್ಬೋದು, ರಸ್ತೆ ಪಕ್ಕದಲ್ಲಿ ಸಾಲಾಗಿ ಕೂಡ ಎಲ್ಲ ರೀತಿಯ ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ಇವರು ಪ್ರತಿನಿತ್ಯ ತರಕಾರಿ ಹಣ್ಣುಗಳನ್ನು ವ್ಯಾಪಾರ ಮಾಡ್ತಾರೆ, 20-30 ವರ್ಷಗಳಿಂದ ಮಾಡ್ತಾ ಇದ್ದೀವಿ, ಹೀಗಾಗಿ ನಾವು ಇಲ್ಲೇ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಿಬಿಎ ಒಂದು ನಡೆ ಏನಿದೆ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗಿರುವಂಥದ್ದು ಇಲ್ಲಿ ವಾಸ್ತವವಾಗಿ ಕಂಡು ಬರ್ತಾ ಇದೆ. ಒಂದು ರೀತಿಯಲ್ಲಿ ಇಲ್ಲಿ ಪಾದಾಚಾರಿಗಳು ಸುಗಮವಾಗಿ ಓಡಾಡಬೇಕು ಅಂತ ತೆರವು ಕಾರ್ಯಾಚರಣೆ, ಮತ್ತೊಂದು ಕಡೆ ವ್ಯಾಪಾರಸ್ಥರು ಬಿಟ್ಟರೆ ನಮ್ಗೆ ಬೇರೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ ಬಂದು ನಿಮ್ಗೆಲ್ಲರೂ ಕೂಡ ಇಲ್ಲಿಂದ ಬೇರೆ ಕಡೆ ತೆರವು ಮಾಡಿದ್ರು, ಕಳಿಸ್ಬಿಟ್ಟಿದ್ರು, ಈಗ ಮತ್ತೆ ಎಲ್ಲ ವ್ಯಾಪಾರ ಶುರು ಮಾಡಿದ್ದೀರಾ? ಸರ್ ನಾವು ಹೆಂಗೆ ಸರ್ ಹೋಗೋದು? ಹಣ್ಣು ಎತ್ಕೊಂಡು ಎಲ್ಲಿ ಸಾರ್ ತಳ್ಕೊಂಡು ಹೋಗೋದು? ಇಷ್ಟೊಂದು ಹಣ್ಣಿದೆ, ಇಲ್ಲಿ ಬೀಜ ಮೇಲೆ ಹೋಗೋಕೆ ಆಗಲ್ಲ ಸರ್. ಇದು ಬಿಟ್ಟರೆ ನಮ್ಗೆ ಇಲ್ಲ ಸರ್, ಇಲ್ಲೇ ಸರ್ ನಾವು ಇರಬೇಕು. ನೋಡಿ ಸರ್, ಹಣ್ಣೆಲ್ಲ ಹೆಂಗಿದೆ ನೋಡಿ ಸರ್, ಇದು ಹೆಂಗೆ ಸರ್ ಮಾರೋದು? ಇದು ಈಗ ಇವತ್ತು ಹಣ್ಣಿದೆ, ಇವತ್ತು ವ್ಯಾಪಾರ ಮಾಡ್ತೀರಾ, ನಾಳೆನೂ ಬಂದು ಮಾಡ್ತೀರಾ? ಇಲ್ಲೇ ನಾಳೆನೇ ಮಾಡ್ಬೇಕು. ಜೀವನ ಎಲ್ಲಿ ಸರ್ ಮಾಡೋದು? ನಾವು ಊಟ ಹೆಂಗೆ ತಿನ್ನೋದು ನಾವು? ಇದು ಬಿಟ್ಟರೆ ನಮ್ಗೆ ಕೆಲಸನೇ ಗೊತ್ತಿಲ್ಲ ಸರ್. ಇದೇ ವ್ಯಾಪಾರ ಮಾಡೋದು. ಇವಾಗ ಬೇರೆ ಕೆಲಸ ಮಾಡೋಕ್ಕಾಗತ್ತೆ? ಇದು ಬಿಟ್ಬಿಟ್ಟು ಹೋಗ್ಬೇಕಾ? ಅಲ್ಲ, ಇದೇ ಜಾಗದಲ್ಲಿ ಮಾಡ್ತಾರೆ. ಯಾಕಂದ್ರೆ ಅವರು ಜಿಬಿಎ ಅವರು ಬೇರೆ ಪರ್ಯಾಯ ಜಾಗ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಬೇರೆ ಕಡೆ ಮಾಡ್ತಿರೋ, ಇಲ್ಲೇ ಫುಟ್ಪಾತ್ ಅಲ್ಲೇ ಮಾಡ್ತಿರೋ? ಇಲ್ಲೇ ಮಾರೋದು. ಅವ್ರಿಗೆ ಜಾಗ ಬೇರೆ ತೋರಿಸಿದ್ರೆ ಹೋಗ್ತೀವಿ ನಾವು, ಇಲ್ಲಾಂದ್ರೆ ಇಲ್ಲೇ ಮಾರೋದು. ಈಗ ಅವ್ರು ಮತ್ತೆ ಬಂದು ಇಲ್ಲಿಂದ ನಿಮ್ಮನ್ನು ಕಳಿಸ್ತಾರೆ, ಬೇರೆ ಕಡೆಗೆ ಮತ್ತೆ ಬರ್ತಾರೆ. ಮತ್ತೆ ಬಂದ್ರು ಓಡಿಸ್ತಾರೆ, ತಿರ್ಗಾ ಬರ್ಬೇಕು ಸರ್. ನಾವು ಎಲ್ಲಿ ಸಾರ್ ಹೋಗೋದು? ಯಾವ ಕಡೆ ಸರ್ ನಾವು ಹೋಗಿ ತಲ್ಲೋಕೆ ಹೋಗತ್ತಾ? ಮನೇಲಿ ಇಕ್ಕಾಗತ್ತಾ ಸರ್? ಇದನ್ನ ಅಕ್ಕಿನ, ಇದನ್ನ ಬೇಳೆಣ್ಣ, ಇದು ಎತ್ಕೊಂಡು ಹೋಗಿ ಇಟ್ಬಿಟ್ಟು ನಾಳೆ ಬಂದು ಮಾರಕ ಹಣ್ಣು ಸಾರ್ ಇದು. ಮಧುಶ್ರೀ ಅವರ ಮಾತುಗಳನ್ನ ಕೇಳಿದ್ರಲ್ಲ, ನಿಜಕ್ಕೂ ಕೂಡ ಜಿಬಿಎಗೆ ತುಂಬ ಚಾಲೆಂಜಸ್ ಆಗಿರುವಂಥದ್ದು. ಸರ್ಕಾರಕ್ಕೂ ಕೂಡ ಅಷ್ಟು ಸುಲಭದ ಮಾತಲ್ಲ. ಈಗ ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಹೇಳಿದ್ರು,
ನಾವು ಆರಂಭದಂತಲೇ ಕೇವಲ 20% ಅಷ್ಟು ಮಾತ್ರ ನಾವು ತೆರವು ಕಾರ್ಯಾಚರಣೆ ಮಾಡ್ತೀವಿ, ಮಿಕ್ಕಿದೆಲ್ಲ ಮುಂದೆ ಆಮೇಲೆ ಬಳಿಕ ಮಾಡ್ತೀವಿ ಅಂತ ಹೇಳಿದ್ರೆ ಆರಂಭದಲ್ಲೇ ಈ ರೀತಿಯಾಗಿ, ಯಾಕಂದರೆ ವ್ಯಾಪಾರಸ್ಥರು ಕೂಡ ಒಂದು ಮಂಡುತನವನ್ನು ತೋರಿಸ್ತಾರೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ, ಯಾಕಂದರೆ ಇಲ್ಲೇ ನಮ್ಮ ಜೀವನ ಕಟ್ಕೊಂಡಿದ್ದೀವಿ, ಈ ಜಾಗ ಬಿಟ್ಟರೆ ಬೇರೆ ಎಲ್ಲಿ ನಮಗೆ ಜಾಗ ಇದೆ, ನಾವೆಲ್ಲೂ ಹೋಗೋದಿಲ್ಲ, ನಾಳೆಯೂ ಕೂಡ ಇಲ್ಲೇ ಬಂದು ಮಾಡ್ತೀವಿ. ಪದೇ ಪದೇ ಅವ್ರು ಬಂದು ನಮ್ಮನ್ನು ಇಲ್ಲಿಂದ ಒಕ್ಕಲಪಿಸಿ ಬೇರೆ ಕಡೆ ಕಳಿಸಿದ್ರು ಕೂಡ ನಾವು ಮತ್ತೆ ಇಲ್ಲೇ ಬಂದು ವ್ಯಾಪಾರ ಮಾಡ್ತೀವಿ ಅಂತ ಚಾಲೆಂಜನ್ನು ಮಾಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.